ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನ ಕೇಳಿ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನ ಮರಿಬೇಡಿ. ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ 39ನೇ ಅಧ್ಯಾಯವನ್ನ ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ. ಹಾಗಾದ್ರೆ ಬನ್ನಿ 40ನೇ ಅಧ್ಯಾಯವನ್ನ ಶುರು ಮಾಡೋಣ. ಇತ್ತ ಬಾಂಧವ್ಯಳಿಗೆ ಕೂಡ ಉಲ್ಲಾಸ್ನಲ್ಲಿ ಆಗ್ತಾ ಇದ್ದಂತಹ ಬದಲಾವಣೆಗಳು ತುಂಬಾನೇ ಖುಷಿ ಕೊಡ್ತಾ ಇದ್ವು. ಬಾಂಧವ್ಯ ಅಂತ ಕರೀತಾ ಇದ್ದವನು ಒಮ್ಮಿಂದೊಮ್ಮೆಲೆ ಬಂಧು ಅಂತ ಕರೆಯೋದಕ್ಕೆ ಶುರು ಮಾಡಿದ್ಮೇಲಂತೂ ಬೇರೆ ಯಾರೂ ಅವಳನ್ನ ಹಾಗೆ ಕರೆಯೋ ಹಾಗೆ ಇರಲಿಲ್ಲ. ನಮ್ಮನ್ನ ಪ್ರೀತಿಸೋರು ನಮ್ಮ ಕಣ್ಮುಂದೆನೇ ಇರುವಾಗ ಅವರ ಉಪಸ್ಥಿತಿ, ಅವರ ಮಾತು, ಅವರ ನಗು, ಅವರ ಕಾಳಜಿ, ಅವರ ಕಣ್ಣೋಟ, ಅಷ್ಟೇ ಯಾಕೆ ಅವರ ಬೈಗುಳ, ಎಲ್ಲದರಲ್ಲೂ ಪ್ರೀತಿನೇ ಎದ್ದು ಕಾಣುತ್ತೆ. ಆ ಮಾತು ನಿಜ ಅನ್ನೋದು ಉಲ್ಲಾಸ್ ಕಡೆಯಿಂದ ದೃಢವಾಗಿತ್ತು. ನಾನಿನ್ನ ಪ್ರೀತಿಸ್ತೀನಿ ಅಂತ ಉಲ್ಲಾಸ್ ಪ್ರತ್ಯೇಕವಾಗಿ ಹೇಳಬೇಕಾಗಿದ್ದಂತಹ ಅವಶ್ಯಕತೆನೇ ಇರಲಿಲ್ಲ. ಅವನ ಪ್ರತಿ ನಡವಳಿಕೆಯಲ್ಲೂ ಬಾಂಧವ್ಯ ಮೇಲಿನ ಪ್ರೀತಿ ಎದ್ದು ಕಾಣಿಸ್ತಾ ಇತ್ತು. ತಾನಿಟ್ಟ ನಂಬಿಕೆ ಸುಳ್ಳಾಗ್ಲಿಲ್ಲ. ನನ್ನ ಮನಸ್ಸನ್ನ ಅರಿತು ಅವನು ನನ್ನನ್ನ ಇಷ್ಟಪಡೋ ದಿನ ಬಂದೇ ಬರುತ್ತೆ ಅಂತ ಬಾಂಧವ್ಯ ಇಷ್ಟು ದಿನ ನಿರೀಕ್ಷೆ ಮಾಡಿ ಆಸೆ ಇಟ್ಟುಕೊಂಡಿದ್ಲು. ಅದು ಅವಳು ಅಂದುಕೊಂಡಿದ್ದಕ್ಕಿಂತ ಬೇಗನೆ ಈಡೇರಿತ್ತು. ಅವಳಷ್ಟೇ ಅಲ್ಲದೆ ನಿಶಾ ಮತ್ತೆ ನಿತ್ಯ ಕೂಡ ಇವರಿಬ್ಬರನ್ನು ಗಮನಿಸ್ತಾ ಇದ್ರು. ಬಾಂಧವ್ಯ ಬಯಸಿದ ಹಾಗೆ ಉಲ್ಲಾಸ್ ಅವಳನ್ನ ಮನಸಾರೆ ಇಷ್ಟಪಟ್ಟು ಅವಳಿಗೆ ತನ್ನ ಪ್ರೀತಿಯನ್ನ ತಿಳಿಸೋ ಸಲುವಾಗಿ ಎಷ್ಟೆಲ್ಲ ಚಡ್ಪಡಿಸ್ತಾ ಇದ್ದಾನೆ ಅನ್ನೋದನ್ನ ಕಂಡಾಗೆಲ್ಲ ಗೆಳತಿಯನ್ನ ರೇಗಿಸಿ ಉಲ್ಲಾಸನ್ನ ಕಾಡಿಸ್ತಾ ಇದ್ದು. ಬಾಂಧವ್ಯ ನಾಚಿಕೆಯಿಂದ ನಾನವನನ್ನ ಇಷ್ಟಪಟ್ಟಾಗ ನಾನಾಗೆ ಅವನಿಗೆ ಹೇಳಿದ್ದೆ ಅಲ್ವಾ, ಇವಾಗ ಅವನೇ ಬಂದ್ ಹೇಳಲಿ, ಗೊತ್ತಾಗ್ಲಿ ನಾನ್ ಕಷ್ಟಪಟ್ಟಿದ್ದೀನಿ ಅಂತ ನಗ್ತಾ ಸುಮ್ನೆ ಹಾಕ್ಬಿಟ್ಲು. ಅವನಾಗೆ ಬಂದು ತನ್ನ ಪ್ರೀತಿಯನ್ನ ಹೇಗೆ ನಿವೇದಿಸಿಕೊಳ್ತಾನೆ ಅಂತ ನೋಡೋ ಕಾತುರ ಅವಳಲ್ಲಿ ಮನೆ ಮಾಡಿತ್ತು. ನನಗೆ ಅವನಿಷ್ಟ, ಅವನಿಗೆ ನಾನಿಷ್ಟ, ಇನ್ನು ನಮ್ಮಿಬ್ಬರನ್ನು ಬೇರೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋ ಒಂದು ದಿವ್ಯ ನಿರ್ಲಕ್ಷ್ಯ ಕೂಡ ಅವರ ಜೊತೆಯಲ್ಲಿತ್ತು. ಉಲ್ಲಾಸ್ ಕೂಡ ತನ್ನ ಮನದ ಇಂಗಿತವನ್ನ ಅವಳ ಬಳಿ ಹೇಳ್ಕೊಳ್ಳೋದಕ್ಕೆ ಕಾತರನಾಗಿ ಕಾಯ್ತಾ ಇದ್ದ. ಆದ್ರೆ ಪ್ರತಿ ಬಾರಿ ಇದ್ರ ಬಗ್ಗೆ ಯೋಚಿಸಬೇಕಾದ್ರೂ ಬೇಡದ ಆಲೋಚನೆ ಅವನ ತಲೆ ಹೊಕ್ಕು ಅವನ ಧೈರ್ಯವನ್ನ ಕಡಿಮೆ ಮಾಡ್ತಾ ಇತ್ತು. ಶ್ರೇಯಾಳಿಂದ ಮೋಸ ಆಯ್ತು ಅಂತ ತಿಳಿದ ಮೇಲೆ ನನ್ ಮೇಲೆ ಹುಟ್ಟಿರೋ ಪ್ರೀತಿ ನಿಜಾನಾ ಅಂತ ಬಾಂಧವ್ಯ ಕೇಳ್ಬಿಟ್ರೆ ಅನ್ನೋ ಭಯ. ಅಂದು ನನ್ನ ಪ್ರೀತಿಯನ್ನ ತಿರಸ್ಕರಿಸಿ ಇವತ್ತು ಅದೇ ಪ್ರೀತಿಗೆ ಹಂಬಲಿಸ್ತಾ ಇದೆಯಲ್ಲ ಅಂತ ನನ್ನನ್ನ ಅವಮಾನ ಮಾಡ್ಬಿಟ್ರೆ ಅನ್ನೋ ಆತಂಕ. ಈ ಆಲೋಚನೆ ತಲೆಗೆ ಬಂದಾಗೆಲ್ಲ ಉಲ್ಲಾಸ್ ತನ್ನ ಪ್ರೀತಿಯನ್ನ ಅವಳ ಹತ್ರ ಹೇಳ್ಕೊಳ್ಳೋದಿಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದ. ಅವಳು ಒಪ್ಕೊಳ್ತಾಳೆ ಅನ್ನೋ ನಂಬಿಕೆ ಇದ್ರೂ ಸಹ ಮನಸ್ಸು ಎಲ್ಲವನ್ನ ಹೇಳ್ಕೊಳ್ಳೋದಿಕ್ಕೆ ಹಿಂದೇಟಾಗ್ತಾ ಇತ್ತು. ಇದೇ ಯೋಚನೆಯಲ್ಲಿರ್ಬೇಕಾದ್ರೆ ಬಾಂಧವ್ಯಳ ಹುಟ್ಟಿದ ಹಬ್ಬ ಹತ್ರದಲ್ಲಿತ್ತು. ಇಂಥ ಸಂದರ್ಭನ ಕಳೆದುಕೊಳ್ಬಾರದು, ನನಗೆ ಬೇಕಾದ ಹಾಗೆ ಇದನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಉಲ್ಲಾಸ್ ಆಲೋಚನೆ ಮಾಡಿದ್ದ. ಅಣ್ಣನ ತೊಳಲಾಟವನ್ನು ಗಮನಿಸಿದ್ದ ವಿಶ್ವಾಸ್, ಅಣ್ಣ ಯಾಕೋ ಇತ್ತೀಚೆಗೆ ಒಂಥರ ವಿಚಿತ್ರವಾಗಿ ಆಡ್ತಾ ಇದೀಯ ನೀನು, ಏನಾಗಿದೆ ನಿನ್ಗೆ, ಪೆದ್ದಾಗಿ ನಗ್ತಿರ್ತೀಯಾ, ಒಬ್ನೇ ಮಾತಾಡ್ತಿರ್ತೀಯಾ ಅಂತ ಕೇಳಿದ್ದ. ವಿಶ್ವಾಸ್ ನನ್ನನ್ನ ಗಮನಿಸ್ತಾ ಇದ್ದಾನೆ ಅಂತ ಗೊತ್ತಾದಾಗ ಗಾಬರಿಯಾದ ಉಲ್ಲಾಸ್, ಹಾಗೇನಿಲ್ಲ ಕಣೋ, ಕಾಲೇಜ್ನಲ್ಲಿ ಫ್ರೆಂಡ್ಸ್ ಏನಾದ್ರೂ ಜೋಕ್ ಮಾಡ್ಕೊಂಡು ಮಾತಾಡಿರ್ತೀವಲ್ಲ ಅದ್ ನೆನಪಾಗಿರುತ್ತೆ, ಅವಾಗ ಅನ್ನಕ್ಕಿರ್ತೀನಿ ಅಷ್ಟೇ ಅಂತ ಹುಷಾರಾಗ್ಬಿಟ್ಟ. ಆಗ ವಿಶ್ವಾಸ್, ನಗು ನಗು, ನನಗೂ ಎಲ್ಲ ಗೊತ್ತಾಗುತ್ತೆ, ಹಿಂಗೆ ನಗ್ತಾ ಕೂತಿರ್ತೀಯೋ ಇಲ್ಲ ಮುಂದೆ ಮಾಡೋ ಕೆಲಸ ಮಾಡ್ತೀಯೋ ನೋಡು ಅಂತ ಗೊಣಕ್ಕೊಂಡು ಅಲ್ಲಿಂದ ಎದ್ದು ಹೋಗಿದ್ದ. ಅವನ ಮಾತಿನ ಹಿಂದೆ ಇದ್ದಿದ್ದ ಮಾತು ಅರ್ಥ ಆಗಿ ಉಲ್ಲಾಸ್ ಕೂಡ ನಕ್ಕು ಸುಮ್ನೆ ಆಗಿದ್ದ. ಉಲ್ಲಾಸ್ ಕಾಯ್ತಾ ಇರೋ ಹಾಗೆ ಬಾಂಧವ್ಯಳ ಹುಟ್ಟಿದ ಹಬ್ಬ ಹತ್ರ ಬಂದಿತ್ತು. ಅವನು ತನ್ನ ಮನಸ್ಸಿನ ಭಾವನೆಗಳನ್ನೆಲ್ಲ ಹೇಳ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೇನೋ ನಿಜ. ಆದ್ರೆ ಮತ್ತೆ ಮನಸ್ಸಿನ ತುಂಬಾ ಬೇಡದ ಆಲೋಚನೆಗಳೇ ಚಿಗುರೊಡೆದು ಉಲ್ಲಾಸ್ ಆಸೆಯನ್ನ ಮೊಟಕುಗೊಳಿಸಿದ್ವು. ಮನಸ್ಸಿನಲ್ಲೇ, ಅಬ್ಬಾ ನನಗೆಷ್ಟು ಭಯ, ಇಷ್ಟು ವರ್ಷದಿಂದ ಪರಿಚಯ ಇರೋ ಬಂಧು ಹತ್ರ ಹೋಗಿ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕೆ ಎಷ್ಟು ಒದ್ದಾಡ್ತಾ ಇದ್ದೀನಿ ನಾನು. ಅವಳ ಜೊತೆ ಬೇರೆ ಯಾವುದೇ ವಿಷಯ ಆದ್ರೂ ಮಾತಾಡ್ಬಿಡ್ಬೋದು, ಆದ್ರೆ ಈ ವಿಷಯ ಹೇಳೋದಕ್ಕೆ ನನಗೆ ಧೈರ್ಯನೇ ಸಾಲ್ತಾ ಇಲ್ಲ. ಬಂಧುನೇ ಪರವಾಗಿಲ್ಲ, ನನ್ನ ಲವ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಲವ್ ಲೆಟರ್ ಆದ್ರೂ ಬರೆದು ಅದ್ ನನಗೆ ಸಿಗೋ ಹಾಗೆ ಮಾಡಿದ್ಲು. ಅವಳ ಧೈರ್ಯನ ಮೆಚ್ಚಲೇಬೇಕು ಅಂತ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಒದ್ದಾಡ್ತಾ ಇದ್ದ. ಆ ದಿನ ಉಲ್ಲಾಸ್ ಮನೆಯವರ ಸಹಾಯದಿಂದ ಬಾಂಧವ್ಯ ಮತ್ತೆ ವಾತ್ಸಲ್ಯ ಇಬ್ರಿಗೋಸ್ಕರ ಮನೆಯಲ್ಲಿ ಸಣ್ಣ ಸೆಲೆಬ್ರೇಷನ್ ಇಟ್ಕೊಂಡಿದ್ದ. ಇಬ್ಬರಿಗೂ ಒಂದೇ ರೀತಿ ಗಿಫ್ಟ್ ಕೊಟ್ಟು ವಿಶ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದ. ಅದೇ ರೀತಿ ನಡೆದುಕೊಂಡ ಕೂಡ. ಅದಾಗಿ ಎಲ್ರೂ ಊಟ ಮುಗಿಸಿದ ಮೇಲೆ ಉಲ್ಲಾಸ್ ಒಬ್ನೇ ಇರೋದನ್ನ ಕಂಡು ಅವನ ಹತ್ರ ಬಂದ ಬಾಂಧವ್ಯ, ಉಲ್ಲಾಸ್ ಎಲ್ಲೋ ನನ್ನ ಬರ್ತ್ಡೇ ಗಿಫ್ಟು ಅಂತ ಕೋಪ ಬಂದವಳ ಹಾಗೆ ನಟಿಸ್ತಾ ಕೇಳಿದ್ಲು.
ಆಗ ಉಲ್ಲಾಸ್, ಅವಾಗ್ಲೇ ಕೊಟ್ಟಿದ್ನಲ್ಲ, ಇನ್ನೂ ಒಂದು ಗಿಫ್ಟ್ ಬೇಕಾ ನಿನ್ಗೆ ಅಂತ ಕೇಳಿದ್ದ. ಆಗ ಬಾಂಧವ್ಯ, ಏನು ನನಗೂ ವಾತ್ಸಲ್ಯಗೂ ಒಂದೇ ತರದ ಗಿಫ್ಟ್ ಕೊಟ್ಟಿದ್ಯಾ, ನಾನು ಅವಳು ಒಂದೇನಾ ನಿನಗೆ ಅಂತ ಮುಖ ಚಿಕ್ಕದ್ ಮಾಡ್ಕೊಂಡು ಕೇಳಿದ್ಲು. ಅವಳಿಗೆ ಗಿಫ್ಟ್ ಮೇಲೆ ಆಸೆ ಅನ್ನೋದು ಏನೂ ಇರಲಿಲ್ಲ. ಆದ್ರೆ ನಾನು ವಾತ್ಸಲ್ಯಳಿಗಿಂತ ಇವನಿಗೆ ಹೆಚ್ಚು ಈ ದಿನ ನನ್ನ ಕಡೆಯಿಂದ ವಿಶೇಷವಾಗಿರೋದನ್ನ ನಿರೀಕ್ಷೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ಉಲ್ಲಾಸ್ಗೆ ತೋರಿಸ್ಕೊಡ್ಬೋದು ಅವಳ ಉದ್ದೇಶ ಆಗಿತ್ತು. ಅವಳ ಮುದ್ದು ಮಾತಿಗೆ ನಕ್ಕ ಉಲ್ಲಾಸ್ ಮುಂದೆ ನಿಂತಿದ್ದವಳ ಹತ್ರ ಹೋಗಿ ಅವಳ ಕೆನ್ನೆ ಹಿಂಡಿ, ಸಾರಿ, ನಾನ್ ನಿನಗೆ ಬೇರೆ ಗಿಫ್ಟ್ ತಂದ್ರೆ ಅವಳಿಗೆ ಬೇಜಾರಾಗುತ್ತೆ ಅಂತ ಇಬ್ರಿಗೂ ಒಂದೇ ತರದ ಗಿಫ್ಟ್ ತಂದೆ ಅಂತ ಹೇಳ್ದ. ಅಯ್ಯೋ ಗೂಬೆ, ನಿನ್ ಗಿಫ್ಟ್ ಇಟ್ಕೊಂಡು ನಾನೇನು ಉಪ್ಪು ಖಾರ ಹಾಕೊಂಡು ನೆಕ್ಬೇಕಾ? ದೊಡ್ಡ ಟ್ಯೂಬ್ಲೈಟ್ ಇವನು, ಅದೇನ್ ಅರ್ಥ ಆಗುತ್ತೋ ಇಲ್ವಾ, ಅರ್ಥ ಆದ್ರೂ ಅರ್ಥ ಆಗದೆ ಇರೋ ತರ ನಾಟಕ ಮಾಡ್ತಾ ಇದ್ದಾನೋ ಅಂತ ಉಲ್ಲಾಸ್ ತನ್ನ ಮನಸ್ಸಿನಲ್ಲೇ ಬೈಕೊಳ್ತಾ ಇದ್ಲು ಬಾಂಧವ್ಯ. ಬೈದವಳು, ಹೋಗೋ ನಿನ್ಗೇನು ಅರ್ಥ ಆಗಲ್ಲ ಅಂತ ಹುಸಿ ಮುನಿಸು ತೋರಿಸಿದ್ಲು. ಅವಳ ಮುಖದಲ್ಲಿದ್ದ ಹೇಳಲಾಗದ ಸಂಕಟನ ಅರ್ಥ ಮಾಡ್ಕೊಂಡ ಉಲ್ಲಾಸ್ ಅವಳ ಹತ್ರ ಬಂದು ಹೋಗಿ ತಬ್ಕೊಂಡಿದ್ದ. ಅವನ್ ತಬ್ಕೊಂಡಿದ್ ಕೂಡಲೇ ಬಾಂಧವ್ಯಳಿಗೆ ಹೇಳಲಾರದ ಸಂತೋಷ ಜೊತೆಗೆ ಗಾಬರಿ. ಉಲ್ಲಾಸ್, ಏನ್ ಮಾಡ್ತಿದ್ಯಾ, ಬಿಡು, ಯಾರಾದ್ರೂ ನೋಡಿದ್ರೆ ಅಂತ ಅವನನ್ನ ದೂರ ತಳ್ಳಿದ್ಲು. ಇವರಿಬ್ಬರನ್ನು ಹುಡ್ಕೊಂಡು ಬಂದ ವಿಶ್ವಾಸ್ ಆ ದೃಶ್ಯ ನೋಡಿ ಬಾಯಿ ಬಿಟ್ಕೊಂಡು ಅವರಿಬ್ಬರನ್ನೇ ನೋಡ್ತಾ ನಿಂತು ಬಿಟ್ಟ. ಬಾಂಧವ್ಯ ಮತ್ತೆ ಉಲ್ಲಾಸ್ ಇದ್ರು ಅವನ್ ಬಂದದನ್ನ ಗಮನಿಸಿರ್ಲಿಲ್ಲ. ಬಾಂಧವ್ಯ ಉಲ್ಲಾಸ್ನ ತಳ್ಳಿ ಹಾಗಂತ ಹೇಳಿದ್ಮೇಲೆ ಉಲ್ಲಾಸ್, ಯಾರಾದ್ರೂ ನೋಡದೇ ಇದ್ರೆ ಪರವಾಗಿಲ್ವಾ ಅಂತ ಕಣ್ಣು ಹೊಡೆದು ತುಂಟನಾಗಿ ಕೇಳಿದ್ದ. ಈ ಕ್ಷಣ ಬಾಂಧವ್ಯಳಿಗೆ ಏನ್ ಹೇಳ್ಬೇಕು ಅಂತ ತೋಚದೆ ನಾಚಿ ತನ್ನ ಮುಷ್ಟಿಯಿಂದ ಉಲ್ಲಾಸ್ ತೋಳ್ಗೆ ಮೃದುವಾಗಿ ಗುದ್ದಿ, ಅವತ್ತೇನೋ ಅಳ್ತಾ ಬಂದು ತಬ್ಕೊಂಡಾಗ ಸುಮ್ಮನೆ ಇದ್ದೆ, ಆದ್ರೆ ಇವತ್ತಾಗೆಲ್ಲ ಅನ್ಕೊಂಡಿದ್ಯಾ ಅಂತ ನಾಚಿಕೆ ಮಿಶ್ರಿತ ನಗುವಿಂದ ಹೇಳಿದ್ಲು. ಉಲ್ಲಾಸ್ ಅವಳ ಕೈ ಹಿಡಿದು, ಅವತ್ತು ಅಷ್ಟು ಅಳ್ತಾ ಇದ್ದವನು ಇವತ್ತು ನಗ್ತಾ ನಿನ್ ಮುಂದೆ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಣೆ ಕಾರಣ. ಥ್ಯಾಂಕ್ಸ್ ಬಂದು, ನಿನಗೇನೇ ಗಿಫ್ಟ್ ಕೊಟ್ಟರು ಕಡಿಮೆನೆ, ಹೇಳು ಏನ್ ಬೇಕು ಅಂತ ಸಹಜವಾಗಿ ಕೇಳಿದ್ದ. ಆಗ ಬಾಂಧವ್ಯ ಮನಸ್ಸಿನಲ್ಲೇ, ಅಯ್ಯೋ ಇವನ್ಯಾಕೆ ಇಷ್ಟು ಸೆಂಟಿಮೆಂಟಲ್ ಆಗ್ತಾ ಇದ್ದಾನೆ ಅಂತ ಅಂದ್ಕೊಂಡು, ನೀನೀಗೆಲ್ಲ ಆದ್ಯಲ್ಲ, ಅದೇ ನನ್ನ ಪಾಲಿಗೆ ದೊಡ್ಡ ಗಿಫ್ಟ್, ಬೇರೆ ಏನೂ ಬೇಡ, ಬೇಕು ಅಂದಾಗ ನಾನೇ ಕೇಳ್ತೀನಿ, ಇವಾಗ ಬಾ ಹೋಗೋಣ ಅಂತ ಹೇಳಿ ಅವನ್ ಕೈ ಹಿಡ್ಕೊಂಡು ಈ ಕಡೆ ತಿರುಗಿದಾಗ ವಿಶ್ವಾಸ್ ಇವರಿಬ್ಬರನ್ನೇ ಗುರಾಯಿಸ್ತಾ ಅಲ್ಲೇ ನಿಂತಿದ್ದ. ಅವನನ್ನ ಕಂಡ ತಕ್ಷಣ ಬಾಂಧವ್ಯ ಗಾಬರಿಯಿಂದ ಹಿಡಿದಿದ್ದ ಉಲ್ಲಾಸ್ ಕೈ ಬಿಟ್ಬಿಟ್ಟು, ಹೇ ವಿಶ್ವಾಸ್, ಇಲ್ಲೇನೋ ನೀನು ಅಂತ ಕೇಳಿದ್ಲು. ಆಗ ವಿಶ್ವಾಸ್, ಇಲ್ಲಿ ಯಾರೋ ಸ್ಪೆಷಲ್ ಗಿಫ್ಟ್ ಕೊಡ್ತೀವಿ ಅಂದ್ರು, ಇಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ನಾಟಕೀಯವಾಗಿ ಹೇಳ್ದ. ಉಲ್ಲಾಸ್ ಬಾಂಧವ್ಯ ಇಬ್ರು ಮುಖ ನೋಡ್ಕೊಂಡು ನಿಂತಿದ್ರು. ಸುಮ್ನೆ ನಿಂತಿರೋರನ್ನ ಕಂಡ ವಿಶ್ವಾಸ್, ನಿಮ್ಮಿಬ್ರ ಮೇಲೆ ಒಂದ್ ಕಣ್ಣಿಟ್ಟಿದ್ದೆ, ಇನ್ಮೇಲೆ 2 ಕಣ್ಣಿಡ್ಬೇಕಾಗತ್ತೆ, ಬನ್ನಿ ಅಮ್ಮ ಕರೀತಾ ಇದ್ದಾರೆ ಅಂತ ಕರೆದ. ಉಲ್ಲಾಸ್ ಹಾಗೆ ಹೇಳಿದ್ ಕಂಡು ಬಾಂಧವ್ಯ ಮತ್ತೆ ಉಲ್ಲಾಸ್ಗೆ ಇವನು ಇಲ್ಲಿ ನಡೆದಿದ್ದನ್ನೆಲ್ಲ ಎಲ್ಲಿ ಮನೆಯವ್ರ ಮುಂದೆ ಹೇಳ್ಬಿಡ್ತಾನೋ ಅನ್ನೋ ಭಯ ಆಗಿತ್ತು. ಆಗ ಉಲ್ಲಾಸ್, ಏನಿಲ್ಲ ಕಣೋ, ಬಂಧುಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೆ ಅಷ್ಟೇ ಅಂತ ಅಂದ. ಆಗ ಅಣ್ಣನ್ ನೋಡಿದ ವಿಶ್ವಾಸ್, ನೋಡ್ದೆ ನೀನ್ ಹೇಗ್ ಥ್ಯಾಂಕ್ಸ್ ಹೇಳ್ತಿದ್ದೆ ಅಂತ, ಈ ತರ ಎಲ್ಲ ಥ್ಯಾಂಕ್ಸ್ ಹೇಳ್ಬೋದು ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು ಅಂತ ನಗೋಕ್ ಶುರು ಮಾಡ್ದ. ಆಗ ಉಲ್ಲಾಸ್ ಮನಸ್ಸಿನಲ್ಲೇ, ಬಡ್ಡಿ ಮಗ ಇಬ್ರು ಮಧ್ಯೆ ಬಂದ್ಬಿಟ್ಟು ತಲೆ ಎಲ್ಲ ಮಾತಾಡ್ತಾನೆ ಅಂತ ಅನ್ಕೊಂಡು, ನಿಂಗೇನೇ ಹೇಳಿದ್ರು ಕಷ್ಟ, ನಡಿ ಹೋಗೋಣ ಅಂತ ಹೇಳಿ ಬಾಂಧವ್ಯನ ಕರ್ಕೊಂಡು ಕೆಳಗಡೆ ಬಂದ. ಆಗ ಶಂಕರ್, ಬಾಂಧವ್ಯ ಮತ್ತೆ ವಾತ್ಸಲ್ಯ ಈ ವರ್ಷದ ಬರ್ತ್ಡೇ ಇಬ್ರು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇರೋದು ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಅವರಿಗೆ ಏನ್ ಗಿಫ್ಟ್ ಕೊಡೋದು ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ, ಏನೇ ಕೊಟ್ರು ಅದು ಕಡಿಮೆನೆ ಅಂತ ಅನ್ನಿಸ್ತು, ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಅಂತ ಅಂದ್ರು. ಎಲ್ರಿಗೂ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋ ಕುತೂಹಲ. ಆಗ ಶಂಕರ್, ಇನ್ನೇನು ಅವ್ರದ್ದು ಇಂಜಿನಿಯರಿಂಗ್ ಮುಗಿತಾ ಬಂದಿದೆ, ಇಬ್ರಿಗೂ ಮುಂದೆ ಓದೋದಿಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋದು ನನಗೆ ಗೊತ್ತಾಯ್ತು, ಅದಕ್ಕೆ ಮದ್ವೆ ಮಾಡ್ಬಿಡೋಣ ಅಂತ ನಿರ್ಧಾರ ಮಾಡಿದೀನಿ ಅಂತ ನಗೋಕ್ ಶುರು ಮಾಡಿದ್ರು. ಅವ್ರ ಮಾತು ಕೇಳಿ ಆಶ್ಚರ್ಯದಿಂದ ಪಕ್ಕದಲ್ಲಿರೋರ ಮುಖ ನೋಡ್ಕೊಂಡ ಶಂಕರ್ ಎಲ್ರ ಮುಖ ನೋಡಿದ್ರು. ಬಾಂಧವ್ಯ ಮತ್ತೆ ವಾತ್ಸಲ್ಯಳಿಗೆ ಒಂದೇ ಸಲ ಗಾಬರಿ ಆಗಿತ್ತು. ಉಲ್ಲಾಸ್ ಮಾತ್ರ ಡ್ಯಾಡ್ ಹೀಗೆಲ್ಲ ಯೋಚಿಸೋದಿಕ್ ಸಾಧ್ಯನಾ ಅಂತ ಯೋಚನೆ ಮಾಡ್ತಾ ನಿಂತಿದ್ದ. ಆಗ ಶಂಕರ್ ಜೋರಾಗಿ ನಕ್ಕು, ತಮಾಷೆ ಮಾಡ್ದೆ ಅಷ್ಟೇ, ಯಾರು ಗಾಬರಿ ಆಗ್ಬೇಡಿ, ಅವ್ರ ಮದ್ವೆಗೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ, ನಾನು ಇವರಿಬ್ಬರಿಗೂ ಜಾಬ್ ಆಫರ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸವಿತಾ, ಮೋಹನ್ ಮತ್ತೆ ಸುಧಾ ಎಲ್ಲರೂ ಸಂತೋಷದಿಂದ ಅದೇನು ಅಂತ ವಿಚಾರಿಸಿದಾಗ ಶಂಕರ್, ವಾತ್ಸಲ್ಯ ಓದ್ತಾ ಇರೋದು ಸಿವಿಲ್ ಇಂಜಿನಿಯರಿಂಗ್ ಅಲ್ವಾ, ಸೊ ಅವಳನ್ನ ನಮ್ಮ ಕನ್ಸ್ಟ್ರಕ್ಷನ್ ಕಂಪನಿಗೆ ಟ್ರೈನಿ ಆಗಿ ತಗೋತಾ ಇದ್ದೀನಿ, ಓದ್ ಮುಗಿದ್ಮೇಲೆ ಅವಳು ಜಾಯ್ನ್ ಆಗಬಹುದು. ಇನ್ನು ಬಾಂಧವ್ಯ ಅದು ಕಂಪ್ಯೂಟರ್ ಸೈನ್ಸ್ ಆಗಿರೋದ್ರಿಂದ ನನ್ನ ಫ್ರೆಂಡ್ ನಡೆಸ್ತಾ ಇರೋ ಒಂದು ಸ್ಟಾರ್ಟ್ಅಪ್ ಸಾಫ್ಟ್ವೇರ್ ಕಂಪನಿಗೆ ಅವಳು ಕೂಡ ಟ್ರೈನಿ ಆಗಿ ಜಾಯ್ನ್ ಆಗಬಹುದು ಅಂತ ಹೇಳಿದ್ರು. ಉಲ್ಲಾಸ್ ಎಂದೋ ಒಮ್ಮೆ ತನ್ನ ತಂದೆ ಬಳಿ ವಾತ್ಸಲ್ಯಳ ಮುಂದಿನ ಓದಿನ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ದ ಮಾತು ಅವರಿಗೆ ನೆನಪಿತ್ತು. ಅವಳ ಸಲುವಾಗಿ ಶಂಕರ್ ಇಂಥದ್ದೊಂದು ನಿರ್ಧಾರ ತಗೊಂಡಿರೋದನ್ನ ತಿಳಿದ ವಿಶ್ವಾಸ್ ಅವರಿಗೆ ಮನಸ್ಸಿನಲ್ಲೇ ಥ್ಯಾಂಕ್ಸ್ ಹೇಳಿದ್ದ. ಅವರ ನಿರ್ಧಾರ ಎಲ್ರಿಗೂ ಇಷ್ಟ ಆಗಿತ್ತು. ಆದರೆ ವಾತ್ಸಲ್ಯ ಮಾತ್ರ
ಆ ಮಾತನ್ನು ಕೇಳಿ ಮಂಕಾಗಿರೋದನ್ನ ಕಂಡ ಸುಧಾ, ಚಿನ್ನು, ಯಾಕೆ ನಿನಗೆ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಂದ್ರೆ ಹೋಗ್ಬೇಡ, ಬಲವಂತ ಏನಿಲ್ಲ ಅಂತ ಹೇಳಿದ್ರು. ಮೋಹನ್ ಮತ್ತೆ ಶಂಕರ್ ಕೂಡ ಅದೇ ಮಾತನ್ನು ಹೇಳಿದ್ರು. ಆಗ ವಾತ್ಸಲ್ಯ, ಇಷ್ಟ ಇಲ್ಲ ಅಂತಲ್ಲ ಮಾವ, ನನಗೆ ಮುಂದೆ ಓದೋದಿಕ್ಕೆ ಇಷ್ಟ ಇಲ್ಲ, ಜಾಬ್ ಮಾಡಬೇಕು ಅಂತಾನೆ ಆಸೆ ಇದೆ, ಆದ್ರೆ ನನಗೆ ನಿಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ಬಿಟ್ಟಿದ್ಲು. ಅವಳ ಮಾತಿಗೆ ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಆಗಿತ್ತು. ಸವಿತಾ ಕೋಪದಿಂದ, ಏನೇ ಮಾತಾಡ್ತಾ ಇದ್ದೀಯಾ ನೀನು? ಅವತ್ ಕೇಳಿದ್ದಕ್ಕೆ ಮುಂದೆ ಓದೋದಿಕ್ಕೆ ಇಷ್ಟ ಇಲ್ಲ ಅಂತಂದೆ. ಅಟ್ಲೀಸ್ಟ್ ಅಣ್ಣನ ಕಂಪ್ನಿನಲ್ಲಿ ಕೆಲಸಕ್ಕೆ ಹೋಗೋದಿಕ್ಕೆ ಏನ್ ದಾಡಿ ನಿನಗೆ ಅಂತ ಕೇಳಿದ್ರು. ಅವರು ಇತ್ತೀಚೆಗೆ ಸಣ್ಣ ಪುಟ್ಟ ವಿಷಯಗಳಿಗೂ ವಾತ್ಸಲ್ಯ ಮೇಲೆ ಸಿಡುಕೋದು ಸಾಮಾನ್ಯವಾಗಿ ಹೋಗಿತ್ತು. ಇದು ಗೊತ್ತಿದ್ದ ಸುಧಾ ಅವರನ್ನ ಸಮಾಧಾನ ಮಾಡಿ ಸುಮ್ಮನೆ ಹಾಕ್ಸಿದ್ರು. ಶಂಕರ್ ಮುಂದೆ ಬಂದು, ವಾತ್ಸಲ್ಯ, ನೀನ್ ಇಂಜಿನಿಯರಿಂಗ್ ಮುಗಿದ್ಮೇಲೆ ಒಂದಷ್ಟು ದಿನ ಆರಾಮಾಗಿ ಮನೆಯಲ್ಲಿದ್ದು ಒಂದಷ್ಟು ದಿನ ಬ್ರೇಕ್ ತಗೊಂಡು ಆಮೇಲೆ ಜಾಯ್ನ್ ಆಗು, ಪರವಾಗಿಲ್ಲ ಅಂತ ಹೇಳಿದ್ರು. ಆಗ ವಾತ್ಸಲ್ಯ, ಅದು ಹಾಗಲ್ಲ ಮಾವ, ನಂಗೂ ಕೆಲಸ ಮಾಡೋದು ಅಂತಂದ್ರೆ ಇಷ್ಟಾನೇ, ಬಟ್ ನಿಮ್ ಕಂಪ್ನಿ ಅಂದ್ರೆ ನಾನು ಸೀರಿಯಸ್ ಆಗಿ ಕೆಲಸ ಕಲಿಯೋದಿಲ್ಲ ಅಂತ ಅನ್ಸುತ್ತೆ. ನಾನು ಏನೇ ತಪ್ಪು ಮಾಡಿದ್ರು ನೀವು ನನಗೆ ಬೈಯೋದಿಲ್ಲ ಅನ್ನೋ ಬೇಜವಾಬ್ದಾರಿ ಜೊತೆಗೆ ನಮ್ಮ ಮಾವನ್ ಕಂಪ್ನಿ ಅಂತ ನನ್ಗೆ ಹೇಗ್ ಬೇಕೋ ಆಗಿದ್ಬಿಡ್ತೀನಿ. ಅದಕ್ಕೆ ನಂಗೆ ನಿಮ್ ಕಂಪ್ನಿನಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಮತ್ತೊಂದ್ಸಲ ನೇರವಾಗಿ ಹೇಳಿದ್ಲು. ಅವಳು ಹೇಳೋ ಮಾತಿನಲ್ಲೂ ಅರ್ಥ ಇದೆ ಅನ್ನೋದು ಶಂಕರ್ ಅವ್ರಿಗೆ ಗೊತ್ತಾಗಿತ್ತು. ಹೌದು, ನೀನ್ ಹೇಳೋದು ನಿಜಾನೇ, ನಮ್ ಕಂಪ್ನಿ ಅಂದ್ರೆ ಬೇಡ ಅಂದ್ರೆ ಬೇಡ. ನನ್ನ ಫ್ರೆಂಡ್ ಒಬ್ಬನಂತೂ ಕನ್ಸ್ಟ್ರಕ್ಷನ್ ಕಂಪ್ನಿ ನಡೆಸ್ತಾ ಇದ್ದಾನೆ, ನೀನ್ ಅವನ ಹತ್ರ ಬೇಕಾದ್ರೂ ಕೆಲಸ ಮಾಡಬಹುದು, ಮಾತಾಡ್ತೀನಿ ಬೇಕಿದ್ರೆ. ಅವನ್ ಹೂ ಅಂದ್ರೆ ಅಲ್ಲಿ ಕೆಲಸ ಮಾಡೋದಿಕ್ಕೆ ಅಡ್ಡಿ ಇಲ್ಲ ಅಲ್ವಾ ನಿನಗೆ ಅಂತ ಕೇಳಿದ್ರು. ಆಗ ವಾತ್ಸಲ್ಯ, ಬೇರೆ ಯಾವುದೇ ಕಂಪ್ನಿ ಆದ್ರೂ ಓಕೆ ಮಾವ ಅಂತ ಹೇಳಿದ್ಲು. ಮಾವನಿಗೆ ಎದುರು ಮಾತಾಡಿದ್ದಕ್ಕೆ ಸವಿತಾ ವಾತ್ಸಲ್ಯಳಿಗೆ ಬೈದು ನಿನ್ನಿಷ್ಟದ ಹಾಗೆ ಮಾಡ್ಕೊ ಅಂತ ಹೇಳಿ ಸುಮ್ನಾಗ್ಬಿಟ್ಟಿದ್ರು. ಬಾಂಧವ್ಯಳಿಗೆ ಇಂಜಿನಿಯರಿಂಗ್ ಮುಗಿದ ಮೇಲೆ ಏನ್ ಮಾಡಬೇಕು ಅಂತ ಇದ್ದ ಒಂದೇ ಒಂದು ತಲೆನೋವು ಕೂಡ ದೂರ ಆಗಿತ್ತು. ಇದೆಲ್ಲ ಸಾಧ್ಯ ಆಗಿದ್ದು ಉಲ್ಲಾಸಿಂದ ಅಂತ ತಿಳಿದ ಮೇಲೆ ಅವನ ಹತ್ರ ಬಂದ ಬಾಂಧವ್ಯ, ಥ್ಯಾಂಕ್ಸ್ ಕಣೋ, ನೀನ್ ಅಂಕಲ್ ಹತ್ರ ನನ್ನ ಬಗ್ಗೆ ಹೇಳಿರೋದಕ್ಕೆ. ಅವರು ಅವ್ರ ಕಂಪ್ನಿನಲ್ಲಿ ಕೆಲಸ ಕೊಡಿಸಿರೋದು, ಇಲ್ಲ ಅಂತಂದಿದ್ರೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಅದರಲ್ಲಿ ಪಾಸ್ ಆಗಿ ಕೆಲಸ ತಗೊಳ್ಳೋದು ತುಂಬಾನೇ ಕಷ್ಟ ಆಗ್ತಿತ್ತು ಅಂತ ಹೇಳಿದ್ಲು. ಆಗ ಉಲ್ಲಾಸ್, ಇದಕ್ಕೆಲ್ಲ ಏನ್ ಥ್ಯಾಂಕ್ಸ್ ಹೇಳ್ಕೊಂಡು, ಆಗ ಹೇಳಲೇಬೇಕು ಅಂತಂದ್ರೆ ಅವಾಗ್ಲೇ ನಾನ್ ಥ್ಯಾಂಕ್ಸ್ ಹೇಳಿದ್ನಲ್ಲ, ಆ ರೀತಿ ಹೇಳು ಅಂತ ನಗೋಕ್ ಶುರು ಮಾಡ್ದ. ಅವನ್ ಮಾತಿಗೆ ಬಾಂಧವ್ಯ ನಗ್ತಾ, ಹೇ ಹೋಗೋ, ನಾನು ಆಗೆಲ್ಲ ಥ್ಯಾಂಕ್ಸ್ ಹೇಳೋದು, ನಿನ್ ತಮ್ಮ ಬಂದು ನನಗ್ ಬೈದು ವಾರ್ನಿಂಗ್ ಕೊಟ್ಟು ಹೋಗೋದು ಇವೆಲ್ಲ ನನಗ್ ಬೇಕಾ ಅಂತ ನಾಚಿಕೆಯಿಂದ ಉಲ್ಲಾಸ್ಗೆ ಮತ್ತೊಂದ್ಸಲ ಹೊಡೆದು ಅಲ್ಲಿಂದ ಓಡ್ ಹೋಗಿದ್ಲು. ಅವಳು ಹೋದದ್ದನ್ನೇ ನೋಡ್ತಾ ಉಲ್ಲಾಸ್, ಹೋಗು, ನಿನ್ನಿಂದ ಹೇಗೆ ಥ್ಯಾಂಕ್ಸ್ ಹೇಳಿಸ್ಕೊಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ಅಂತ ತಾನು ನಕ್ಕು ಸುಮ್ನೆ ಆಗಿದ್ದ. ಇದೆಲ್ಲ ಆದ್ಮೇಲೆ ಬಾಂಧವ್ಯ ಹೇಗಿದ್ರೂ ತನ್ನ ಕೈಯಲ್ಲಿ ಕೆಲಸ ಇದೆ ಅಂತ ಓದೋದನ್ನ ನಿರ್ಲಕ್ಷ್ಯ ಮಾಡದೆ ಕಷ್ಟಪಟ್ಟು ಮೊದಲಿನ ಹಾಗೆ ಓದ್ತಾ ಇದ್ಲು. ಅವಳಿಗೆ ಓದಿನಲ್ಲಿ ಏನೇ ತೊಂದರೆ ಇದ್ರೂ ಬಗೆಹರಿಸೋದಿಕ್ಕೆ ಉಲ್ಲಾಸ್ ಯಾವಾಗ್ಲೂ ಅವಳ ಜೊತೆ ಇರ್ತಾ ಇದ್ದ. ಅವಳ ಪರಿಶ್ರಮದ ಫಲವಾಗಿ 7ನೇ ಸೆಮಿಸ್ಟರ್ನಲ್ಲಿ 65 ಅಂಕ ಪಡೆದು ಪಾಸ್ ಆಗಿದ್ಲು. ಆ ದಿನ ಬಾಂಧವ್ಯ, ಉಲ್ಲಾಸ್, ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀನಿ ಅಂದ್ರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ಇದೆಲ್ಲ ಆಗಿದ್ದು ನಿನ್ನಿಂದ. ನೀನಿಲ್ಲ ಅಂತ ಅಂದಿದ್ರೆ ಅದೆಷ್ಟು ಸಬ್ಜೆಕ್ಟ್ಸ್ನಲ್ಲಿ ನಾನು ಫೇಲ್ ಆಗ್ಬಿಡ್ತಾ ಇದ್ನೋ ಅಂತ ಅವನಿಗೆ ಹೇಳಿದ್ಲು. ಆಗ ಉಲ್ಲಾಸ್, ನೀನ್ ಕಷ್ಟಪಟ್ಟು ಓದಿರೋದಕ್ಕೆ ಪಾಸ್ ಆಗಿದ್ಯಾ, ಅದ್ರಲ್ಲಿ ನಂದೇನಿದೆ, ಸರಿ ಹೆಲ್ಪ್ ಮಾಡಿದ್ದೀನಿ ಅಂತೀಯ, ನಂಗೊಂದು ಥ್ಯಾಂಕ್ಸ್ ಸಹ ಹೇಳಿಲ್ಲ ನೀನು ಅಂತ ಅವಳೊಳಗೆ ನಗ್ತಾ ಇದ್ದ. ಬಾಂಧವ್ಯ ಅವನ ಮಾತಿನತ್ತ ಗಮನ ಕೊಡದೆ, ಅಯ್ಯೋ ಅದ್ರಲ್ಲೇನು, ನಿನ್ನಿಂದಾನೇ ನನ್ಗೆ ಒಳ್ಳೆ ಮಾರ್ಕ್ಸ್ ಬಂತು, ನಿನಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ಲು. ಆಗ ಉಲ್ಲಾಸ್, ಹೇ ಹೋಗೆ, ಈ ತರ ಎಲ್ಲ ಥ್ಯಾಂಕ್ಸ್ ಹೇಳೋದಿದ್ರೆ ನನ್ಗೆ ಯಾವ ಥ್ಯಾಂಕ್ಸೂ ಬೇಕಿಲ್ಲ ಅಂತ ಕೋಪ ಬಂದವನ ಹಾಗೆ ನಟಿಸಿದ್ದ. ಅವನ ಮಾತಿನ ಅರ್ಥ ಅರಿವಾದ ತಕ್ಷಣ ಬಾಂಧವ್ಯ ಅವನ ತಲೆ ಮೇಲೆ ಹೊಡೆದು ಸುಮ್ನಾಗಿದ್ಲು. ಅವನ ಈ ರೀತಿಯ ಮಾತುಗಳಿಗೆ ಹೊಟ್ಟೆನಲ್ಲಿ ಚಿಟ್ಟೆ ಬಿಟ್ಟಂತಹ ಅನುಭವ ಆಗ್ತಾ ಇತ್ತು ಅವಳಿಗೆ. ಇದಾದ ಮೇಲೆ ಉಲ್ಲಾಸ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದಾಗ ಅವಳು ಥ್ಯಾಂಕ್ಸ್ ಹೇಳೋದು, ಅವನು ಥ್ಯಾಂಕ್ಸ್ ಹೇಳೋದು ಹೀಗಲ್ಲ ಅಂತ ಹೇಳೋದು, ಅವಳು ಮುದ್ದಾಗಿ ನಕ್ಕು ಅವನ ಮೇಲೆ ಮುನಿಸ್ಕೊಂಡ ಹಾಗೆ ನಟಿಸೋದು ಸಾಮಾನ್ಯವಾಗಿ ಹೋಗಿತ್ತು. ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದ ಉಲ್ಲಾಸ್ಗೆ ಬಾಂಧವ್ಯಳಿಗೆ ನನ್ನ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ, ಅವಳು ಹಳೆಯದನ್ನೆಲ್ಲ ಮರೆತು ನನ್ನವಳಾಗೋದಿಕ್ಕೆ ಕಾತರಳಾಗಿ ಕಾಯ್ತಾ ಇದ್ದಾಳೆ ಅನ್ನೋದು ಅರ್ಥ ಆಗ್ಬಿಟ್ಟಿತ್ತು. ಅವಳ ಪ್ರತಿ ಮಾತು ಉಲ್ಲಾಸ್ ಮೇಲಿರೋ ಪ್ರೀತಿಯನ್ನ ತೋರಿಸ್ತಾ ಇತ್ತು. ಉಲ್ಲಾಸ್ ಕೂಡ ಅವಳು ನನ್ನ ಫ್ರೆಂಡು, ನನ್ನನ್ನು ಉಚ್ಚಿ ಹಾಗೆ ಪ್ರೀತಿಸಿ ನನ್ನ ಪ್ರತಿ ಅವಮಾನವನ್ನ ಸಹಿಸಿಕೊಂಡವಳು ಅನ್ನೋ ಕಾರಣಕ್ಕೆ ಈಗಲೂ ಅವಳಿಗೆ ನನ್ನ ಮೇಲೆ ಪ್ರೀತಿ ಇದೆ ವಿನಃ ಅವಳು ನನ್ನನ್ನ ಮನಸ್ಸಿಂದ ಕಿತ್ತು ಹೋಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದ. ಹಾಗಾದ್ರೆ ಮುಂದೆ ಉಲ್ಲಾಸ್ ಏನ್ ಮಾಡ್ತಾನೆ? ಬಾಂಧವ್ಯಳ ಹತ್ರ ಹೋಗಿ ತನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಕೊಳ್ತಾನ? ಬಾಂಧವ್ಯ ಒಪ್ಪಿಗೆ ಕೊಡ್ತಾಳ? ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂದ್ರೆ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇರಿ. ಹಾಗೆ ಈ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.